ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ನಿಮಗೆ ಕಿಚನ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಟೈಮ್ ಸೇವ್ ಆಗೋವಂಥ ಕೆಲವೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋದಾದರೆ ನೋಡಿ, ಈ ಥರ ಲಿಕ್ವಿಡ್ ಲಿಪ್ಸ್ಟಿಕ್ನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ. ಬಟ್ ಅದು ಹೋಗ್ತಾ ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಖಾಲಿ ಆದಾಗೂ ಕೂಡ ಅದು ಡ್ರೈ ಆಗುತ್ತೆ. ಮತ್ತು ಅದನ್ನು ನಾವು ರೀಯೂಸ್ ಮಾಡ್ಕೋಬೋದು. ಹೇಗೆ ಅಂತ ಹೇಳೋದಾದರೆ ನೋಡಿ, ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಲೈಟಾಗಿದೆ ಅಂತ ಅಂದ್ಬಿಟ್ಟು ಶೇಡು. ಸೊ ಇದಕ್ಕೆ ಈ ಥರ ಕೋಕೋನಟ್ ಆಯಿಲ್ನ ಒಂದು 2ರಿಂದ 3 ಡ್ರಾಪ್ಸು ಆ ಒಂದು ಏನು ಲಿಪ್ಸ್ಟಿಕ್ ಇರುತ್ತೆ ಅದರೊಳಗಡೆ ಸೇರಿಸಿ ಹೀಗೆ ಮಾಡಿದ್ರೆ ನಮಗೆ ನೆಕ್ಸ್ಟು ಅದು ತಿಕ್ಕಾಗಿ ಅಂದರೆ ಡಾರ್ಕಾಗಿ ಸಿಗ್ತಾ ಹೋಗುತ್ತೆ ನೋಡಿ. ಹಾಗೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಮಾಯ್ಶ್ಚರೈಸಾಗೂ ಕೂಡ ವರ್ಕ್ ಮಾಡುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಈ ಟ್ರೈ ಮಾಡಿ ಇದನ್ನು ನೋಡಿ. ಮತ್ತೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ದೋಸೆ ಮತ್ತು ಚಪಾತಿ ಅಥವಾ ಯಾವುದಾದ್ರೂ ಕಾಳುಗಳನ್ನ ನೆನೆಸ್ತಾನೇ ಇರ್ತೀರ. ಸೊ ಇದರಿಂದ ನಮಗೆ ಕಾಳು ನೆನೆಸಾದ್ಮೇಲೆ ಸ್ವಲ್ಪ ಈ ರೀತಿ ನೀರು ಸಿಗುತ್ತೆ ಅಲ್ವಾ, ಅದನ್ನು ಕೆಳಗೆ ಚೆಲ್ಬಿಟ್ಟು ಬಿಸಾಕೋ ಬದಲು ಈ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಇದರಲ್ಲಿರೋವಂತಹ ಪ್ರೋಟೀನ್ ಎಲ್ಲದನ್ನು ಗಿಡಕ್ಕೆ ಸಿಗುತ್ತೆ. ಹಾಗೆ ಗಿಡನೂ ತುಂಬ ಚೆನ್ನಾಗಿ ಬೇಗ ಬೆಳೆಯುತ್ತೆ, ಹೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಟ್ರೈನರ್ನ ಎಲ್ಲರೂ ಹಪ್ಪಳ ಕರಿಯೋದಿರ್ಬೋದು, ಬಜ್ಜಿ ಬೋಂಡ ಈ ಥರ ಕರಿಯೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀರ. ಕೆಲವರು ಸ್ಟಾರ್ಟಿಂಗು ಹೊಸದಾಗಿ ಅಡುಗೆ ಮಾಡ್ತಿರ್ತಾರೆ ಅಥವಾ ಏನಾದ್ರೂ ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ಈ ರೀತಿ ಬಾಟಲ್ನ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ನಮ್ಮ ಕೈಗೆ ಯಾವುದೇ ಥರ ಆಯಿಲ್ ಸಿಡಿಯೋದು ಈ ಥರ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೇಫಾಗೂ ಕೂಡ ನಾವು ಅಡುಗೆ ಮಾಡ್ಕೋಬೋದು. ದೋಸೆ ಹಾಕೋಂಥ ಟೈಮಲ್ಲಿ ಏನಾಗುತ್ತೆ, ದೋಸೆ ಚೆನ್ನಾಗಿ ಬರೋದಿಲ್ಲ, ಕಿತ್ತೋಗೋದು ಅಥವಾ ಮತ್ತೊಂದು ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಈ ಥರ ಕ್ಯಾಸ್ಟ್ ಐರನ್ ತವ ಯೂಸ್ ಮಾಡೋರಾಗಿರ್ಬೋದು ಅಥವಾ ಹಳೇದಾಗಿರೋಂಥ ನಾನ್ ಸ್ಟಿಕ್ನ ಯೂಸ್ ಮಾಡ್ತಾನೆ ಇರ್ತೀರ. ಅಂಥವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ಆ ತವಾಗೆ ಆಯಿಲ್ ಹಾಕ್ಬಿಟ್ಟು ಈ ಥರ ಟಿಶ್ಯೂ ಪೇಪರಿಂದ ನೀಟಾಗಿ ನಾವು ಆಯಿಲ್ನೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ನೀರನ್ನು ಹಾಕಬೇಕಾಗುತ್ತೆ. ನೀರನ್ನು ಹಾಕಿದ್ರೆ ಅಲ್ಲಿರುವಂತಹ ಓವರ್ ಹೀಟ್ ಎಲ್ಲ ಹೊರಟೋಗುತ್ತೆ. ದೋಸೆ ಜಾಸ್ತಿ ತಿಕ್ಕಾಗಿ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ನೋಡಿ. ಈ ರೀತಿ ಹಾಕ್ಕೊಂಬಂದರೆ ನಮಗೆ ಅದನ್ನು ಎಲ್ಲ ಕಡೆ ಹರಡಬೇಕಾದ್ರೂ ಅಷ್ಟೇ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಲ್ಲಲ್ಲೇ ಕಿತ್ಕೊಳ್ಳೋದು ಆ ರೀತಿ ಆಗೋದಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ದಿನ ಯೂಸ್ ಮಾಡಾದಮೇಲೆ ಕೆಲವೊಂದು ನಾನ್ ಸ್ಟಿಕ್ ತವಗಳು ಈ ಥರ ಹಾಳಾಗ್ತವೆ. ಕ್ಯಾಸ್ಟ್ ಐರನ್ ತವ ಆದರೆ ಏನು ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಕ್ಯಾಸ್ಟ್ ಐರನ್ ತವ ಯೂಸ್ ಮಾಡ್ತಿದ್ರೆ ಈ ಥರ ಟಿಪ್ಸ್ ಫಾಲೋ ಮಾಡಿ. ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲಾದ್ರೂ ಅರ್ಜೆಂಟಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗ ಟೈಮ್ ಇರೋದಿಲ್ಲ, ಆವಾಗ ಏನು ಮಾಡಬೇಕಾಗುತ್ತೆ ನೋಡಿ, ಈ ರೀತಿ ಆನಿಯನ್ನ ಕಟ್ ಮಾಡಿಕೊಂಡು ಅದರ ಉಪಯೋಗ ನಿಮಗೆ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮನೆಯಲ್ಲಿರುವಂತಹ ಈ ಥರ ಅಂದರೆ ಕೊಬ್ಬರಿ ತುರಿಯೋದಾಗಿರ್ಬೋದು ಅಥವಾ ಕುಕುಂಬರ್ ಏನು ಇದನ್ನು ತುರಿಯೋದಾಗಿರ್ಬೋದು, ಮೇಲ್ಗಡೆ ಸಿಪ್ಪೆ ಈ ಥರ ಯೂಸ್ ಮಾಡಿಕೊಂಡು ಅಥವಾ ನಾನಿಲ್ಲಿ ಪಿಕ್ಚರ್ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯೂ ಕೂಡ ಕೆಲವೊಬ್ಬರು ಮನೇಲಿ ಯೂಸ್ ಮಾಡ್ತಿರ್ತೀರ. ಅದರ ಸಹಾಯದಿಂದನೂ ಅಷ್ಟೇ ಈ ಥರ ಮಾಡಿಕೊಂಡ್ರೆ ನಮಗೆ ಆನಿಯನ್ ಕಟ್ ಮಾಡಿರೋವಂತಹ ಆನಿಯನ್ನು ಬೇಗ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಬೇಗನೂ ಆಗುತ್ತೆ, ಟೈಮೂ ಕೂಡ ನಮಗೆ ಸೇವ್ ಆಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ನಾವು ಚಾಕುನಲ್ಲಿ ಕಟ್ ಮಾಡೋದಕ್ಕಿಂತ ತುಂಬಾ ಸ್ಲೈಸಾಗಿ ಸಣ್ಣದಾಗಿ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ ಅಂದರೆ ತುಂಬಾ ಆಶ್ಚರ್ಯ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಇದಾದ ನಂತರ ಇನ್ನೂ ಸಣ್ಣಗಿರುವಂತಹ ಈರುಳ್ಳಿ ಏನಾದ್ರೂ ಬೇಕು ಅಂದರೆ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ವ, ಇದರಲ್ಲಿ ಕೂಡ ಈ ಹೋಲ್ ಕಾಣಿಸ್ತಿದೆಯಲ್ಲ, ಆ ಒಂದು ಹೋಲಲ್ಲಿ ಈ ಥರ ಮಾಡ್ಕೊಂಬಂದರೆ ನಮಗೆ ಚಿಕ್ಕದಾಗಿರುವಂತಹ ಈರುಳ್ಳಿ ಸಿಗ್ತಾ ಹೋಗುತ್ತೆ. ಎಲ್ಲರ ಮನೆಯಲ್ಲೂ ಡಿಫ್ರೆಂಟ್ ಆಗಿರೋಂಥ ಚೂಪರ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಯಾರೆಲ್ಲ ಆ ಥರ ಇರೋದಿಲ್ಲ ಈ ಥರ ಕೂಡ ಟ್ರೈ ಮಾಡ್ಬೋದು, ಬೇಗ ಆಗೋಗುತ್ತೆ. ನಮಗೆ ಜಾಸ್ತಿ ಖರ್ಚು ಮಾಡೋದೇ ಬೇಕಾಗಿಲ್ಲ ನೋಡಿ. ಸಾಮಾನ್ಯವಾಗಿ ಈ ಥರ ಮುದ್ದೆ ಮಾಡಬೇಕಾದ್ರೆ ಅಥವಾ ಇನ್ನೇನೋ ನಾವು ಒಲೆ ಮೇಲೆ ಇಟ್ಟಿರ್ತೀವಿ, ಆಚೆ ಈಚೆ ಹೋಗಿರ್ತೀವಿ ಅಥವಾ ಏನೋ ಒಂದು ಕ್ಷಣ ಮಿಸ್ ಆಗುತ್ತೆ, ಅವಾಗ ಏನು ಮಾಡಬೇಕಾಗುತ್ತೆ, ಸ್ಟವ್ ಕೆಳಗಡೆ ಈ ರೀತಿ ಇರುವಂತಹ ಪ್ಲೇಟ್ನ ಇರಿಸಿದ್ರೆ ಅಲ್ಲೇನಾದ್ರೂ ಉಕ್ಕಿದ್ರೆ ಆ ಪ್ಲೇಟ್ ಒಳಗಡೆ ಬಂದು ಕೂರುತ್ತೆ. ತುಂಬಾ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಮಗೆ ಜಾಸ್ತಿ ರಿಸ್ಕ್ ಅನಿಸೋದಿಲ್ಲ. ಈ ವಿಡಿಯೋ ಅಷ್ಟರಲ್ಲಿ ಲೈಕ್ ಆಗಿ ಶೇರ್ ಮಾಡಿ.